ಕೃಷ್ಣ ಬೈರೇಗೌಡರ ವ್ಯಾಪ್ತಿಯಲ್ಲಿ ಸಚಿವರ ಕಂದಾಯ ಸಚಿವರ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಸುಲಿಗೆ. ಈ ಭ್ರಷ್ಟಾಚಾರ ಸುಲಿಗೆಯನ್ನು ನಿಲ್ಲಿಸಬೇಕಾಗಿರೋಂಥ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಸಚಿವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಕೆಲ ಸರ್ಕಾರಗಳು ಬಡವರ ಅಭಿವೃದ್ಧಿಗಾಗಿ ಕೆಲ ಯೋಜನೆಗಳನ್ನು ತಗೊಂಡ್ಬರ್ತಾರೆ. ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರಿಗೋಸ್ಕರನೇ ಖಾತಾ ಭಾಗ್ಯವನ್ನು ತಗೊಂಬತ್ತು. ಆದರೆ ಈ ಖಾತಾಗಳು ಬಡವ್ರಿಗೆ ತಲುಪ್ತಿದೆಯೋ ಶ್ರೀಮಂತವ್ರಿಗೆ ತಲುಪ್ತಿದೆಯೋ ಭೂಗಳ್ರಿಗೆ ತಲುಪ್ತಿದೆಯೋ ಅನ್ನೋದ್ರನ್ನ ಒಂದು ಕಮಿಟಿ ರಚನೆ ಮಾಡಲೇಬೇಕಾಗಿದೆ. ಈಗ ಮಾನ್ಯ ಕಂದಾಯ ಸಚಿವರೇ, ನೀವು ಕಾಂಗ್ರೆಸ್ ಸರ್ಕಾರ ಬಡವ್ರಿಗೋಸ್ಕರ ಯೋಜನೆಗಳು ತಂದು ಬಡವರು ಅಭಿವೃದ್ಧಿ ಆಗಲಿ, ನಿರುದ್ಯೋಗ ನಿರ್ಮೂಲನೆ ಆಗಲಿ, ಬಡವರು ಒಳ್ಳೆ ಮನೆಗಳನ್ನು ಕಟ್ಕೊಂಡು ಖಾತೆಗಳನ್ನು ಮಾಡಿಕೊಂಡು ಜೀವನ ಮಾಡಲಿ ಅಂತೇಳ್ಬಿಟ್ಟು ನೀವು ತಗೊಂಬಂದಿರೋಂಥ ಖಾತೆಗಳನ್ನು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಯಲಹಂಕ ತಾಲೂಕು ಜಾಲ ಹೋಬಳಿ ಪುರಸಭೆಯಲ್ಲಿ ಎಂತೆಂಥ ಕಳ್ಳರಿದ್ದಾರೆ ಅಂತಂದರೆ ಬಡವರಿಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಖಾತೆಗಳು ಮಾಡಿಕೊಟ್ಟಿಲ್ಲ. ಬಡವರಿಗೆ ಸಿಗಬೇಕಾಗಿರೋಂಥ ಖಾತೆಗಳು ಬಡವ್ರಿಗೆ ಕೊಡದೆ ಅಲ್ಲಿರುವಂಥ ಭೂಗಳ್ರು ಸರ್ಕಾರಿ ಜಾಗಗಳಿಗೆ ಜೊತೆಗೆ ಕೊಡಬಾರ್ದಂಥ ಸ್ಟೇ ಇದ್ದರೂ ಕೂಡ ಅಂಥದಕ್ಕೆ ಖಾತೆಗಳನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಖಾತೆಗಳನ್ನು. ಇದ್ರ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಏನು ಹೇಳ್ತೀರಿ? ದಯವಿಟ್ಟು ಈ ಸ್ಟೋರಿ ನೀವು ನೋಡಲೇಬೇಕು. ಬಡವರಿಗೆ ಅಂತ ಕೊಟ್ಟಂಥ ಖಾತೆಗಳನ್ನು ಭೂಗಳ್ಳರಿಗೆ ಕೊಡ್ತಾ ಇದ್ದಾರಲ್ಲ ಈ ಪಾಪಿಗಳು. ಹುಣಸಮರನಹಳ್ಳಿ ಪುರಸಭೆಯ ಈ ಸರ್ಕಾರಿ ಅಧಿಕಾರಿಗಳು ನೋಡಿ, ಫೋಟೋವನ್ನು ದಯವಿಟ್ಟು ಜೂಮ್ ಮಾಡಿ ನೋಡಿ. ಯಾಕೆ ಅಂತಂದರೆ ಇವತ್ತು ಖಾತೆಗಳಿಲ್ಲದೆ 6 ತಿಂಗಳಾದರೂ ಕೂಡ ಪುರಸಭೆಗೆ ಅರ್ಜಿ ಕೊಟ್ಟರು ಕೂಡ ಇದುವರೆಗೂ ಬಡವರಿಗೆ ಖಾತಾ ಮಾಡ್ತಾ ಇಲ್ಲ ಈ ಪಾಪಿಗಳು. ಸುಮಾರು 4,000 ನಕಲಿ ಖಾತೆಗಳನ್ನು ಮಾಡಿದ್ದಾರೆ. ಆ ಖಾತೆಗಳು ಮಾಡಿರೋದು ಯಾರಿಗೆ ಅಂತಂದರೆ ಭೂಗಳ್ಳರಿಗೆ, ಅಪಾರ್ಟ್ಮೆಂಟ್ಗಳಿಗೆ. DK ಶಿವಕುಮಾರ್ ಅವರ ಹೆಸರು ಹೇಳ್ಕೊಂಡು ಅಲ್ಲಿ ಬಂದು ಖಾತೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರಲ್ಲ ಅಂಥವ್ರಿಗೆ. ಅಲ್ರಿ, ಸರ್ಕಾರಿ ಜಾಗಗಳಿಗೆ ಖಾತೆ ಮಾಡೋಕ್ಕೆ ಬರಲ್ಲ, ಹಾಗಾದರೆ ಸರ್ಕಾರಿ ಜಾಗಗಳಿಗೆ ಹೆಂಗೆ ಖಾತೆ ಮಾಡಿದ್ರಿ? ಲೇಔಟ್ಗಳಿಗೆ ಖಾತೆ ಮಾಡೋಕ್ಕೆ ಬರಲ್ಲ, ಹೆಂಗೆ ಖಾತೆಗಳನ್ನು ಮಾಡಿದ್ರಿ? ಯಾಕೆ ಖಾತೆಗಳು ಮಾಡಿದ್ರು ಅಂತಂದರೆ ಇಂಥ ಪಾಪಿಗಳು, ಇಂಥ ಭ್ರಷ್ಟರು ಯಾಕೆ ಖಾತೆಗಳು ಮಾಡಿದ್ರು ಅಂದರೆ ಒಂದೊಂದು ಖಾತೆಗೆ ಸುಮಾರು 1 ಲಕ್ಷ 2 ಲಕ್ಷಗಳನ್ನು ತೊಗೊಂಡಿದ್ದಾರೆ ಒಂದೊಂದು ಖಾತೆಗೆ. ಅಲ್ಲಿಗೆ 4,000 ಖಾತೆಗಳಿಗೆ ಎಷ್ಟಾಯಿತು? 8 ಕೋಟಿ. ಸುಮಾರು 4,000 ನಕಲಿ ಖಾತೆಗಳಿಗೆ ರಾಜಾರೋಷವಾಗಿ ಯಾರ ಭಯವಿಲ್ಲದೆ, ಸರ್ಕಾರ ಭಯವಿಲ್ಲದೆ ತನ್ನ ಸರ್ಕಾರಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸುಮಾರು 4,000 ಖಾತೆಗಳನ್ನು ಮಾಡಿಕೊಟ್ಟಂತಹ ಮಹಾನುಭಾವ ಇದೇ ನಾಗೇಶ್ RO, ರೆವಿನ್ಯೂ ಆಫೀಸರ್. ಅಲ್ರಿ, ನೀವು ಬಂದಿರೋದು, ನಿಮ್ಮನ್ನು ಸರ್ಕಾರ ಆಯ್ಕೆಗಳು ಮಾಡ್ಕೊಂಡಿರೋದು, ಸರ್ಕಾರ ಸಂಬಳಗಳನ್ನು ತಗೊಳ್ಳೋದು ಯಾಕೆ ಅಂತಂದರೆ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರೋಂಥ ಬಡವರಿಗೆ ಖಾತಾ ಇಲ್ಲ ಅಂತಂದರೆ, ಮನೆಗಳಿಲ್ಲ ಅಂತಂದರೆ, ನಿರುದ್ಯೋಗದಲ್ಲಿ ಇದ್ದರೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ರಿ ಅಂತ ನಿಮ್ಮನ್ನು ತಗೊಂಬಂದುಬಿಟ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ದಿರಾಗೆ ದುಡ್ಡುಗಳನ್ನು ತಗೊಂಡು ರೆವಿನ್ಯೂ ಸೈಟ್ಗಳ ಖಾತೆ ಮಾಡ್ತೀರಿ, ರಾಜಕಾಲುವೆಗಳಿಗೆ ಖಾತೆ ಮಾಡ್ತೀರಿ, ಸರ್ಕಾರಿ ಜಾಗಗಳಿಗೆ ಖಾತೆ ಮಾಡ್ತೀರಿ. ಎಲ್ಲರಿಗೂ 1 ಲಕ್ಷ 2 ಲಕ್ಷ ರೂಪಾಯಿ ದುಡ್ಡುಗಳನ್ನು ತಗೊಂಡು ನೀವು ಈ ರೀತಿ ಖಾತೆಗಳನ್ನು ಮಾಡಿಕೊಟ್ಟು ಖಾತೆಗಳನ್ನು ಮಾರಾಟ ಮಾಡ್ಕೊಂಡು ಹೋಗ್ತಿದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಮೋಸ ಆಗುತ್ತೆ ಅಂತ ಗೊತ್ತಿದೆಯನ್ರಿ ಪಾಪಿ ನಿಮಗೆ? ಯಾವನಿಗೋ ಒಬ್ಬನಿಗೆ ನೀವು 1 ಲಕ್ಷನೋ 2 ಲಕ್ಷನೋ ದುಡ್ಡು ತಗೊಂಡು ನೀವು ಖಾತೆಗಳು ಮಾಡಿಕೊಟ್ರೆ ಲೇಔಟ್ಗಳಿಗೆ ಅವನು ಆ ಲೇಔಟನ್ನು ಖಾತೆಗಳು ಮಾಡಿಸ್ಕೊಂಡು ಅಮಾಯಕರಿಗೆ ಸೇಲ್ ಮಾಡ್ತಾನ್ರಿ. ಅಮಾಯಕರು ಸೇಲ್ ಮಾಡಿದ್ದಾದಮೇಲೆ ನೋಡಿದ್ರಲ್ಲ ಕೋಗಿಲಲ್ಲಿ ಏನಾಯಿತು ಅಂತ. ಅಂತಹ ಪರಿಸ್ಥಿತಿಗೆ ತಗೊಂಬಂದಿಡೋದಕ್ಕೆ ಈ ನಾಗೇಶ್ RO ಹುಣಸಮರನಹಳ್ಳಿ ಪುರಸಭೆಯಲ್ಲಿ ಕೂತ್ಕೊಂಡಿದ್ದಾನೆ. ಬಡವರ ದುಡ್ಡನ್ನು ತಿಂದು ಬಡವರಿಗೆ ಕಷ್ಟ ಅಂದರೂ ಕೂಡ ಸಹಾಯ ಮಾಡದೆ, ಖಾತೆಗಳು ಮಾಡದೆ, ಯಾವನೋ ಭೂಗಳ್ಳರಿಗೆ ಖಾತೆಗಳನ್ನು 1 ಲಕ್ಷ 2 ಲಕ್ಷಕ್ಕೆ ವ್ಯಾಪಾರ ಮಾಡ್ಕೊಂಡು ಮಾರಾಟ ಮಾಡಿಕೊಂಡು ಈ ಪುರಸಭೆಯಲ್ಲಿ ಕೂತಿದ್ದಾನಲ್ಲ. ಮಾನ್ಯ ಸಚಿವರೇ, ಮೊದಲು ಇವನ ತನಿಖೆ ಆಗಬೇಕೀಗ. 4,000 ನಕಲಿ ಖಾತೆಗಳು ಮಾಡಿದ್ದಾನಲ್ಲ, ಇದು ನೀವು ತನಿಖೆ ಮಾಡಲೇಬೇಕು.